ನಾನು ಹಳ್ಳಿಯಿಂದ ಬಂದವನು. ನಮ್ಮ ಹಳ್ಳಿನಲ್ಲಿ ನೋಡ್ತಾ ಇದ್ದೆ, ಒಂದು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾ ಇದ್ದು ಕಾರ್ಮಿಕರು, ಒಂದು ಹೊತ್ತು ಮಾತ್ರ ಊಟ ಮಾಡ್ತಿದ್ರು. ಈಗ ಅದಕ್ಕೆ ನಾನು ಎಲ್ಲರೂ ಕೂಡ 2 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ತಗೊಂಡು, ನಾವೆಲ್ಲ ಹಳ್ಳಿನಲ್ಲಿ ಅನ್ನ ಉಣ್ತಿದ್ದು ಹಬ್ಬಗಳು ಬಂದರೆ, ಜಾತ್ರೆ ಬಂದರೆ, ನೆಂಟರು ಬಂದರೆ ಮಾತ್ರ. ಇಲ್ಲರ ಅನ್ನನೇ ಇಲ್ಲ ನಮಗೆ. ಐ ಡೋಂಟ್ ನೋ ಇಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನನಗೆ ಅನ್ನ ಉಣ್ಣೋರು. ಅನ್ನ ನನಗೇನೆ ನಮ್ಮ ಮನೇಲಿ ಅನ್ನ ಮಾಡ್ತಿದ್ದದು. ನೆಂಟರು ಬಂದರೆ, ಹಬ್ಬ ಮಾಡಿದ್ರೆ, ಜಾತ್ರೆ ಮಾಡಿದ್ರೆ ಆಗ ಮಾತ್ರ ಅನ್ನ ಉಣ್ಣಿವು. ಇಲ್ಲದೆ ಹೋದರೆ ರಾಗಿ ಮುದ್ದೆ, ಜೋಳದ ಮುದ್ದೆ, ನಿಮ್ಮ ಕಡೆ ರೊಟ್ಟಿ ಏನ್ರಿ ಸಾಗರ್ ತಿನ್ನಬೇಕಾಗಿತ್ತು. ಅನ್ನ ಸಿಗ್ತಾನೇ ಇರಲಿಲ್ಲ ನಮಗೆ. ನಾನು ಕಣ್ಣಾರೆ ಕಂಡದ್ದು ಪಾಪ ಬಡವ್ರ ಮನೆಯಲ್ಲಿ, ಈ ಕೂಲಿ ಮಾಡೋರ ಮನೆಯಲ್ಲಿ ಅವರು ಅನ್ನ ಮಾಡ್ತಿರ್ಲಿಲ್ಲ. ಅನ್ನ ಮಾಡೋರ ಮನೆ ಮುಂದೆ ಹೋಗಿ ಒಂದು ತುತ್ತು ಅನ್ನಕ್ಕೆ ಮಕ್ಕಳಿಗೆ ಕಾಯಿಲೆ ಬಂದರೆ ಅನ್ನ ತಿನ್ನಿಸ್ಬೇಕು ಅನ್ನೋದು ಆಗ ಪದ್ಧತಿ. ಈಗ ಮುದ್ದೆನೂ ತಿನ್ಬೋದು ಅಂತ ಇಟ್ಕೊಳ್ಳೋಣ ಕಾಯಿಲೆ ಬಂದರೆ, ಯಾಕಂದರೆ ಜೀರ್ಣ ಆಗಲ್ಲ. ಅನ್ನ ಆದರೆ ಸುಲಭವಾಗಿ ಜೀರ್ಣ ಆಯ್ತದೆ ಅಂತೇಳಿ ಅನ್ನ ತಿನ್ನಿಸ್ಲಿಕ್ಕೆ ಕರೆಕ್ಟ್ ಬರೋರು. ನಾನು ಅದನ್ನು ಕಣ್ಣಾರೆ ನೋಡಿದ್ದೆ. ಅದಕ್ಕೋಸ್ಕರ ನಾನೇ ಅಧಿಕಾರಕ್ಕೆ ಬಂದಾಗ ಯಾರು ಕೂಡ ಹಸಿದು ಮಲಗಬಾರದು, ಎಲ್ಲರೂ 2 ಹೊತ್ತು ಊಟ ಮಾಡಲೇಬೇಕು. ಬಡವಾಗಲಿ ಬಲ್ಲಿದಾಗಲಿ, ಬಲ್ಲಿದ್ರೆ ಇಲ್ವೇ ಇಲ್ಲ ಬಿಡಿ, ಯಾರು ಕೂಲಿ ಮಾಡ್ತಾರೆ ಅವ್ರು ಮಾತ್ರ ಅನ್ನ ಉಣ್ಣೋರು. ಈಗ ಬಲ್ಲಿದ್ರೆಲ್ಲ ಕಾಯಿಲೆಗಳು ಬಂದ್ಬಿಟ್ಟು ಬೇರೆ ಬೇರೆ ಬಹುತೇಕ ಜನ ಕಾಯಿಲೆ ಬಂದ್ಬಿಟ್ಟಿದ್ದಾವೆ. ಈಗ ನನಗೆ ಶುಗರ್ ಕಾಯಿಲೆ ಬಂದ್ಬಿಟ್ಟಿದೆ. ಈಗ ನಾನು ಚಪಾತಿ ತಿಂತೀನಿ, ಅನ್ನನೇ ತಿನ್ನೋದಿಲ್ಲ, ಬಿಟ್ಬಿಟ್ಟಿದ್ದೀನಿ. ಈಗ ಸಿರಿಧಾನ್ಯಗಳನ್ನು ಬಳಸ್ತಕ್ಕಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀವಿ.